ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಆ ಮುಹೂರ್ತ ತುಂಬ ಚೆನ್ನಾಗಾಯ್ತು. ಅವತ್ತು ಮಧ್ಯಾಹ್ನ ತನಕ ಏನು ಶೂಟಿಂಗು ಮಾಡಲಿಲ್ಲ, ಆಮೇಲೆ ಏನೂ ಮಾಡಲಿಲ್ಲ ನಾವು. ಸೊ ಮುಹೂರ್ತ ಆಯಿತು, ಅವರೆಲ್ಲ ದುಡ್ಡು ಕೊಟ್ಟರು, ಎಲ್ಲ ಚೆಕ್ ಎಲ್ಲ ಕೊಟ್ಟರು. ಸೊ ಇವರೆಲ್ಲ ಚೆಕ್ ಇಸ್ಕೊಂಡ್ರು ಸ್ಟೇಜಲ್ಲಿ. ಅದನ್ನು ಮುಗಿಸಿದ್ವಿ ಎಲ್ಲ. ಮತ್ತೆ ಕರೆಕ್ಟಾಗಿ ಪ್ಲಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರ ಡೈರೆಕ್ಟ್ ಹತ್ರ ಸೀರಿಯಸ್ ಆಗಿ ಅವ್ರ ಮನೇಲಿ ಹೇಳಿದೆ ನಾನು, ಸರ್ ಏನೂ ಬರಲಿಲ್ಲ, ಹೆಂಗೆ ಪ್ಲಾನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತಂದು. ಇಲ್ಲ ಮರಿ ಹೇಳ್ತೀನಿ ನಾನು, ನೀನು ತೊಗೊಂಡೆಲ್ಲ ಪ್ಲಾನ್ ಮಾಡು. ಅವ್ರು ಯಾವತ್ತೂ ಅದು ಬರಲ್ಲ, ಅದು ಪರವಾಗಿಲ್ಲ, ಹಂಗೆ ಮಾಡೋಣ ಅಂತ ಹೇಳಲೇ ಇಲ್ಲ. ಅವರು ಮಾಡೋಣ ಅದನ್ನೆಲ್ಲ ಪ್ಲಾನ್ ಮಾಡೋಣ, ಸೊ ನೀನು ಸ್ವಲ್ಪ ನೋಡ್ಕೋ ಅಂತ ಎಲ್ಲ ಹೇಳಿದ್ರು. ಮಾಡ್ಕೊಂಡ್ವಿ. ಸೊ ಏನಾಯ್ತು, ಎಲ್ಲ ಹೋಗೋದು, ಯಾರ್ಯಾರು ಹೋಗೋದು ಅಂತ ಆಯ್ತದ. ಸುಮಾರು ಜನ ಲೈಟ್ ಮೆನ್ನಿಂದ ಹಿಡಿದು ಪ್ರೊಡಕ್ಷನ್ ಬಾಯ್, ಸೇತು ಅಂತ ಅವ್ರ ಜೊತೆ ಪ್ರೊಡಕ್ಷನ್ ಬಾಯ್ ಇರ್ತಿದ್ರು. ಪ್ರೊಡಕ್ಷನ್ ಬಾಯ್ ಎಲ್ಲ ಅವರು, ಅವ್ರು ವಯಸ್ಸಾಗಿ ಮುದುಕರಾಗಿದ್ರು. ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕ್ಕೊಳ್ಳೋರು ಯಾವಾಗ್ಲೂ. ಮೇನ್ ಚೀಫ್, ಪ್ರೊಡಕ್ಷನ್ ಚೀಫ್ ಅವರೇ, ಊಟ ತಿಂಡಿ ಎಲ್ಲ ನೋಡ್ಕೋತಾ ಇದ್ದಿದ್ದು. ಅವ್ರನ್ನೂ ಸಮೇತ ಸೇರಿಸ್ಕೊಂಡು ಒಂದಷ್ಟು ಜನ ಪ್ರೊಡಕ್ಷನ್ ಹುಡುಗರು ಎಲ್ಲರನ್ನೂ ಸೇರಿಸಿ ಕರ್ಕೊಂಡವ್ರು. ಸುಮಾರು ಹತ್ತತ್ರ ಒಂದು 2 ಯೂನಿಟ್ ಹೋಗಿತ್ತು. 2 ಕ್ಯಾಮ್ರಾ 2 ಯೂನಿಟ್ ಮಾಡೋಣ, ಹಂಗೆ ಅಷ್ಟು ದಿವಸದಲ್ಲಿ 1 ಮಂತಲ್ಲೆಲ್ಲ ಮುಗ್ಸೋಕ್ಕಾಗತ್ತೆ ಅಂತ 2 ಯೂನಿಟ್ ಹೋಗಿತ್ತು. ಸುಮಾರು ಹತ್ತತ್ರ 80 ಜನ ತನಕ ಹೋಗಿದ್ವಿ. ಸೊ ನಮಗೆಲ್ಲ ವೀಸಾ ಆಗಬೇಕಲ್ಲ. ಸೊ ವೀಸಾ, ನಮ್ಮ ಹತ್ರ ಪಾಸ್ಪೋರ್ಟೇ ಇಲ್ಲ, ವೀಸಾ ಇಲ್ಲಿ. ಸರಿ, ಅವ್ರೊಂದು ಟೈಮ್ ತೊಗೊಂಡು ಒಂದು 15 ದಿವಸ ಟೈಮ್ ತೊಗೊಂಡು 15 ದಿವಸದಲ್ಲಿ ಯಾರ್ಯಾರು ಪಾಸ್ಪೋರ್ಟು ಮಾಡಿಸ್ಕೊಂಬರ್ತಾರೆ ವೀಸಾನ ಮಾಡಿಸ್ಕೊಡ್ತೀನಿ ಅಂತ ಅವ್ರು PKT ಶಿವರಾಮ್ ಅಂತ ಇದ್ರು. ಅವರು ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಿದ್ರು. ಫಾರಿನ್ ಇಡೀ ಆಫ್ರಿಕಾದಲ್ಲಿ ಶೀಲಾಸ್ ಶೂಟ್ನ ಪ್ಲಾನ್ ಮಾಡಿದ್ದೆ ಅವರು. ಅಲ್ಲಿ ಹೊರಗಡೆ ಆರ್ಗನೈಸ್ ಮಾಡಿದ್ದು ಅವರು. ಅಲ್ಲಿ ಅವ್ರನ್ನ ಒಬ್ಬರು ಲೋಕಲ್ ಇಟ್ಕೊಂಡಿದ್ರು. ಅವರು ಇಟ್ಕೊಂಡು ಫುಲ್ ಅರೇಂಜ್ ಮಾಡಿದ್ರು ಅವರು. ಸೊ ಅವರು ಪಾಸ್ಪೋರ್ಟ್ ಅಪ್ಲೈ ಮಾಡಿ ಅಂದ್ರೆ ನಾನು ಎಲ್ಲಿ ಪಾಸ್ಪೋರ್ಟ್ ಬೆಂಗಳೂರಿಗೆ ಬಂದು ಎಲ್ಲಿ ಅಪ್ಲೈ ಮಾಡೋದು, ಸಿಗೋದು ಹೆಂಗೆ ಗೊತ್ತೇ ಇಲ್ಲ ನನಗೆ. ಅವಾಗ ಆ್ಯಕ್ಚುಲಿ ನನ್ನ ವೈಫ್ ಜೊತೆಗೆ ಓದ್ತಾ ಇದ್ದಾನೊಬ್ಬ ಡ್ಯಾನಿಯಲ್ ಅಂತಿದ್ದ. ಆತ ಯಾವುದೋ ಡಚ್ ಬ್ಯಾಂಕಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಇದೆಯಲ್ಲ, ಇಲ್ಲಿ ಕಾರ್ಪೊರೇಷನ್ ಹತ್ರ ಒಂದು ಯುನಿಟಿ ಬಿಲ್ಡಿಂಗ್ ಅಂತಿದೆ. ಯುನಿಟಿ ಬಿಲ್ಡಿಂಗಲ್ಲಿ ಆ ಬ್ಯಾಂಕ್ ಇತ್ತು, ಅಲ್ಲಿ ಕೆಲಸ ಮಾಡ್ತಿದ್ದ. ಆತಂಗೆ ಈ ಥರ ನಂಗೆ ಒಂದು ಪಾಸ್ಪೋರ್ಟ್ ಬೇಕು ಅಂತ ಅಂದರೆ ಅಲ್ಲೇ ಪಕ್ಕದಲ್ಲೇ ಒಂದು ಟ್ರಾವೆಲ್ಸ್ ಇತ್ತು. ನಂಗೆ ಅವ್ರು ಗೊತ್ತಿದ್ದಾರೆ, ಬನ್ನಿ ಅವ್ರು ಮಾಡಿಸ್ಕೊಡ್ತಾರೆ ಅಂತ ಕರ್ಕೊಂಡು ಹೋದ್ರು. ಸೊ ನೀವು ಅಪ್ಲೈ ಮಾಡಿ ಸರ್ ಅಂತಾರೆ. ಅದೇನೋ 1,000 1,500 ಅಷ್ಟೇ ಇತ್ತದು. ನೀವು ಕೊಟ್ಬಿಟ್ರೆ ನಾನು ಇದು ಮಾಡ್ತೀನಿ ಅಂತ. ಸೊ ಮಾಡಿ ನೋಡಿ, ಈ ಥರದ್ದು ಇದೆ, ಇಂಥ ದಿವಸ ಎಲ್ಲ ಶೂಟಿಂಗ್ ಹೋಗ್ತಿದ್ವಿ ನಾವು. ಸೊ ಹೋಗೋ ಅಷ್ಟೊತ್ತಿಗೆ ನೀವು ರೆಡಿ ಮಾಡಿಕೊಟ್ರೆ ನಂಗೆ ಅನುಕೂಲ ಆಗುತ್ತೆ, ಇಲ್ಲಾಂದರೆ ಪಾಸ್ಪೋರ್ಟ್ ಯೂಸ್ ಆಗಲ್ಲ ಅಂತ ಹೇಳಿದೆ. ಸರಿ ಮಾಡೋಣ ಅಂತೇಳಿ ಎಲ್ಲ ಅವರು ಬೇಕಾದ ಡೀಟೇಲ್ ಇಸ್ಕೊಂಡು ಅಪ್ಲೈ ಮಾಡಿದ್ರು. ಸೊ ನಾನು ಇಲ್ಲಿ ಊರಲ್ಲಿ ಇದ್ದಂಗೆ ಒಂದು 5-6 ದಿವಸದಲ್ಲಿ ಹೋಗ್ಬೇಕಲ್ಲ, ಅಷ್ಟೊತ್ತಿಗೆ ಮತ್ತೆ ಅವ್ರು ಫೋನ್ ಮಾಡಿ ಹೇಳಿದ್ರು. ಅವರು ಫೋನೆಲ್ಲ ಇರಲಿಲ್ಲ, ನಾನೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ನನ್ನ ಹತ್ರ ಅವಾಗ ಲ್ಯಾಂಡ್ಲೈನ್ ಇರಲಿಲ್ಲ. ಕಾಂಟ್ಯಾಕ್ಟ್ ಮಾಡಿದಾಗ, ಇಲ್ಲ ಸರ್ ಬನ್ನಿ, ಈ ಥರದ್ದು ಇಂಥ ದಿವಸ ನಮ್ಮ ಕಡೆಯವ್ರೊಬ್ರು ಬರ್ತಾರಲ್ಲಿ, MG ರೋಡಲ್ಲಿತ್ತು, ಆ ಜನಾರ್ದನ ಟವರ್ಸ್ ಅಂತಲೇ ಏನಾಯಿತು, ಅಲ್ಲಿತ್ತು ಪಾಸ್ಪೋರ್ಟ್ ಆಫೀಸು. ಅಲ್ಲಿ ಬಂದುಬಿಡಿ, ಒಂದು ಸಣ್ಣದೊಂದು ಇಂಟರ್ವ್ಯೂ ಇದೆ, ಅಲ್ಲಿ ಇಮಿಡಿಯೇಟಾಗಿ ಇದಾಗುತ್ತೆ ಅಂತ. ಅಲ್ಲಿ ಕರ್ಕೊಂಡೋದ್ರು. ಯಾರೊಬ್ರು ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ಸಿದ್ರು. ಇಮಿಡಿಯೇಟ್ ಕೈಗೆ ನಾಳೆ ಬೆಳಗ್ಗೆ ಇದು ರೆಡಿ ಆಗೋಯ್ತು ನಿಮ್ಮದು, ಬೆಳಗ್ಗೆ ನಿಮಗೆ ತಲುಪುತ್ತೀನಿ ಆಫೀಸ್ ಹತ್ರ ಬಂದು. ಬೆಳಗ್ಗೆ ಬಂತು. ಆ್ಯಕ್ಚುಲಿ ಅವತ್ತು ರಾತ್ರಿ ನಾನು ಮಡ್ರಾಸ್ಗೆ ಹೋಗ್ಬೇಕಾಯ್ತು. ಹೋಗೋದ್ರ ಜೊತೆಗೆ ಅಲ್ಲಿ ಹೋಗಿ ಎಲ್ಲೋ ಫೀವರ್ ಇಂಜೆಕ್ಷನ್ನು ಅದು ಇದೆಲ್ಲ ತೊಗೋಬೇಕು. ಇಲ್ಲಿ ಅವಾಗ ಆಫ್ರಿಕನ್ ಕಂಟ್ರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಮೊದಲೇ ವ್ಯಾಕ್ಸಿನ್ ಅದೆಲ್ಲ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಹೋಗಿದ ತಕ್ಷಣ ಯಾರ್ಯಾರಿಗೆ ಪಾಸ್ಪೋರ್ಟ್ ಇದೆಯೋ ಅವ್ರಿಗೆ ವ್ಯಾಕ್ಸಿನ್ ಅಲ್ಲೇ ದ್ವಾರಕೀಶ್ವರ್ ಮನೇಲೇ ಅರೇಂಜ್ ಮಾಡಿದ್ರು. ಆ್ಯಕ್ಚುಲಿ ಎಲ್ಲರೂ ಬಂದು, ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಎಲ್ಲ ಬಂದು ಅಲ್ಲಿ ಇಂಜೆಕ್ಷನ್ ತೊಗೊಂಡು, ಅಲ್ಲಿ ಬಂದು ಇಂಜೆಕ್ಷನ್ ತೊಗೊಂಡು ಹೋಗೋ ಥರದಿತ್ತು. ಹೋಯ್ತು. ನಾನು ಪಾಸ್ಪೋರ್ಟ್ ಎಲ್ಲ ಕೊಟ್ಟೆ. ಅವರು ವೀಸಾ ಅವ್ರು ಹೆಂಗೆ ಅರೇಂಜ್ ಮಾಡಿದ್ರೆ ಆಗೋಯ್ತು. ವೀಸಾ ಅದು ಬಂತು, ವೀಸಾ ಸ್ಟ್ಯಾಂಪ್ ಆಗಿ. ಸೊ ಎಲ್ಲ ಹೊರಟಿದ್ದು. ಸೊ ಇಡೀ ತಂಡ ಅಲ್ಲಿಂದ, ಅದಕ್ಕೆ ಬಪ್ಪಿ ಲಹರಿ ಮ್ಯೂಸಿಕ್ಕು ಸಾಂಗ್ ಅವಾಗವಾಗ ಬರ್ತಿತ್ತು. ಅದ್ರಲ್ಲಿ ಒಂದು ಸಾಂಗ್ನ ಅವರು ಲಂಡನ್ನಲ್ಲಿ ರೆಕಾರ್ಡಿಂಗ್ ಮಾಡಿದ್ರು. ಆ ಕಾಲದಲ್ಲಿ ಮೋಸ್ಟ್ಲಿ ಸೌತಲ್ಲಿ ಯಾರು ಮಾಡಿರ್ಲಿಲ್ಲ ಅನ್ಸುತ್ತೆ, ಲಂಡನ್ನಲ್ಲಿ ರೆಕಾರ್ಡಿಂಗ್ ಮಾಡಿದ್ರೆ. ಮೋಸ್ಟ್ಲಿ ಲಂಡನ್ನಲ್ಲಿ ಅಂದರೆ ಅವರು ಟೂರ್ ಗೀರಲ್ಲಿ ಇದ್ರು ಅಂತ ಕಾಣುತ್ತೆ ಬಪ್ಪಿ ಲಹರಿ ಅವರು. ಅವರಲ್ಲಿ ಅರೇಂಜ್ ಮಾಡಿದ್ರು. ಅದಾಗಿ ಬಂದಿತ್ತು ಅದು ರೆಕಾರ್ಡಿಂಗು. ಸೊ ನಮ್ಗೇನಾಯ್ತು, ಇಲ್ಲಿ ಚೆನ್ನೈಯಲ್ಲೆಲ್ಲ ಪ್ರಿಪೇರ್ ಮಾಡಿಕೊಂಡು ಇಲ್ಲಿಂದ ಹೊಡೋದು. ನಾವು ಅವಾಗ ಅಂದ್ಕೊಂಡು, ಸರ್ ಬೆಂಗಳೂರಿಂದ ಅಲ್ಲಿ ಡೈರೆಕ್ಟಾಗಿ ಬರ್ತೀವಿ. ಎಲ್ಲರಿಗೂ ಫ್ಲೈಟು ಬಾಂಬೆಯಿಂದ ಇತ್ತು. ಅವಾಗ ಚೆನ್ನೈಯಿಂದ ಹರಾರೆಗೆ ಫ್ಲೈಟ್ ಇರಲಿಲ್ಲ, ಡೈರೆಕ್ಟ್ ಫ್ಲೈಟು. ಅವಾಗ ಇದ್ದಿದ್ದೇ ಗೌರ್ಮೆಂಟದು ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಎರಡೇ ಇದ್ದಿದ್ದು ಅವಾಗ. ಸೊ ಏರ್ ಇಂಡಿಯಾದು ಬಾಂಬೆಯಿಂದ ಇತ್ತು. ಸೊ ಅಲ್ಲಿಗೆ ಹೋಗೋದು ಅಂತ. ಎಲ್ಲರೂ ಹೆಂಗೆ ಹೋಗೋದು, ಇಲ್ಲ ಬಂದ್ಬಿಡು, ಇಲ್ಲ ಇಲ್ಲಿಂದಾನೇ ಹೋಗೋಣ ಅಂತೇಳಿ ಇಡೀ ತಂಡಕ್ಕೆ ಚೆನ್ನೈಯಿಂದ ಬಾಂಬೆಗೆ ಫ್ಲೈಟ್ ಬುಕ್ ಮಾಡೋದು. ದೊಡ್ಡದು ಏರ್ಬಸ್, ಅಂದರೆ ಚಾರ್ಟೆಡ್ ಫ್ಲೈಟ್ ಅಲ್ಲ, ಫ್ಲೈಟಲ್ಲಿ ಟಿಕೆಟ್ ಬುಕ್ ಮಾಡಿದ್ರು. ಸೊ ಎಲ್ಲರೂ ಹೋದ್ವಿ. ಮಧ್ಯಾಹ್ನ ಅವತ್ತಲ್ಲಿ ನಮ್ಮ ಸಾಂಗ್ ರೆಕಾರ್ಡಿಂಗ್ ಅಲ್ಲೇ ಮೆಹಬೂಬ್ ಸ್ಟುಡಿಯೋ ಅಂತ ಇದೆಯಲ್ಲ, ಮೆಹಬೂಬ್ ಸ್ಟುಡಿಯೋದಲ್ಲಿ ಸಾಂಗ್ ರೆಕಾರ್ಡಿಂಗ್. ಸೊ ನಮ್ದು ಹೋಗ್ಬಿಟ್ಟು ನಮ್ಗೊಂದು ರೂಮ್ ಕೊಡಿಸಿದ್ರು. ರೂಮಲ್ಲೆಲ್ಲ ಡ್ರೆಸ್ ಎಲ್ಲ ಇಟ್ಬಿಟ್ಟು ಅಲ್ಲೇ ಒಂದು ಕಡೆ ಊಟ ಮಾಡಿಬಿಟ್ಟು ಒಂದು ಹೋಟ್ಲಲ್ಲಿ, ಸರಿ ರೆಕಾರ್ಡಿಂಗ್ ಕೆಲಸ ನಡೀತಾ ಇದೆಯಲ್ಲ, ಕೆಲಸಕ್ಕೆ ಅಲ್ಲೇ ಹೋಗ್ಬೇಕಲ್ಲ ನಾವು. ಅಲ್ಲಿ ಹೋದ್ವಿ. ಅವಾಗ ನಮಗೆ ಬಾಂಬೆ ನನಗೆ ಹೊಸ್ತು, ಗೊತ್ತಿರಲಿಲ್ಲ ಅವಾಗ. ಹಿಂದಿ ಅಸೋಸಿಯೇಟ್ ಇದ್ನಲ್ಲ, ಅವ್ನು ನಮ್ಗೆ ಒಂಥರ ಜೊತೆಗೆ ಇದ್ಕೊಂಡು ಕರ್ಕೊಂಡೋಗಿ
ಅಲ್ಲೋಗಿ ಸ್ಟುಡಿಯೋಗೆ ಹೋದ ಒಳಗಡೆ. ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ಅದೊಂಥರ ಹಳೇ ನಾಟಕ ಥಿಯೇಟ್ರ್ ಇರುತ್ತಲ್ಲ ಆ ಥರ ಇದೆ ಮೂವಿ ಸ್ಟುಡಿಯೋ. ನಾನೊಂದು ಕಡೆ ಮಡ್ರಾಸಲ್ಲಿ 70mm ರೆಕಾರ್ಡಿಂಗ್ ಮಾಡ್ತೀವಿ ನಾವು, 70mm ಥಿಯೇಟ್ರಲ್ಲಿ. ಎಂತೆಂಥ ಒಳ್ಳೆ ಲೇಟೆಸ್ಟ್ ಎಕ್ವಿಪ್ಮೆಂಟ್ ಅಂತ ಸ್ಟುಡಿಯೋಗಳಿದೆ, ರೆಕಾರ್ಡಿಂಗ್ ಸ್ಟುಡಿಯೋಗಳು. ಇದು ನೋಡಿದ್ರೆ ಈ ಥರ ಇದೆಯಲ್ಲ ಇದು ಅಂದ್ಕೊಂಡು. ಇಡೀ ಹಾಲು ತುಂಬ ಮ್ಯೂಸಿಷಿಯನ್ಸ್ ಇದ್ದಾರೆ, ಅಲ್ಲಿ ತುಂಬ ಮ್ಯೂಸಿಷಿಯನ್ಸ್ ಇದ್ದಾರೆ. ಬಪ್ಪಿ ಲಹರಿ ಒಳಗಡೆ ಇದ್ದಾರೆ, ಎಲ್ಲ ಇದ್ದಾರೆ. ನಾವು ಹೋಗಿ ಅಲ್ಲಿ ಒಂಥರ ನೋಡಿ ಗಲಿಬಿಲಿ ಆಯ್ತು, ಜನ ಅಷ್ಟು ಜನ ಇದ್ದಾರೆ. ಬಟ್ ಸ್ಟುಡಿಯೋ ಮಾತ್ರ ಹಳೇ ಇದ್ರ ಥರ ಇದೆ, ಮಧ್ಯ ಮಧ್ಯ ಆ ಕಂಬಗಳು ಆ ಥರದ್ದು. ಏನು ಮಾಡ್ತಾರೆ ಇವರು, ಬಾಂಬೆಲಿ ಅಷ್ಟು ಜನ ರೆಕಾರ್ಡಿಂಗ್ ಅಂತ ಹೇಳ್ತಾರೆ, ಇದು ನೋಡಿದ್ರೆ ಈ ಥರ ಇದೆಯಲ್ಲ ಅಂತ ಅನ್ಕೊತಿದ್ದೆ ನಾನು. ಬಟ್ ಆಮೇಲೆ ಸಾಂಗ್ ರೆಕಾರ್ಡಿಂಗೇ ಸಾಯಂಕಾಲ ತನಕ ಆಯಿತು. ಅಲ್ಲಿ ನಾವು ಹೋಗೋಷ್ಟೊತ್ತಿಗೆ ಫುಲ್ ರಿಹರ್ಸಲ್ ಎಲ್ಲ ಆಗೋಗಿತ್ತು, ಬರೀ ಟೇಕ್ ಮಾಡ್ಕೊಳಕ್ಕೇನೆ ಸಾಯಂಕಾಲ ಆಯ್ತು. ಅಲ್ಲಿ ಅಷ್ಟು ಟೈಮ್ ತಗೋತಾರೆ ಅವರು. ಆ ರೆಕಾರ್ಡಿಸ್ಟು ಎಲ್ಲ ಹಳೇ ಮಿಷಿನರೀಸ್, ಹಳೇ ಎಕ್ವಿಪ್ಮೆಂಟ್ ಆ್ಯಕ್ಚುಲಿ ರೆಕಾರ್ಡಿಂಗ್ ಮಿಷಿನ್ ಎಲ್ಲ. ಅದನ್ನ ಇಟ್ಕೊಂಡು ನಾವು ರೆಕಾರ್ಡಿಂಗ್ ಮಾಡಿದ್ರು. ನಂಗೆ ನೋಡಿ ನಿಜವಾಗ್ಲೂ ಸ್ಟನ್ ಆಗೋದೆ. ನಾನು ಅಷ್ಟು ಪರ್ಫೆಕ್ಟಾಗಿ ಒಬ್ಬ ಮನುಷ್ಯ ಜಡ್ಜ್ ಮಾಡ್ಕೊಂಡು, ಒಂದೊಂದು ಸೌಂಡನ್ನು ಜಡ್ಜ್ ಮಾಡಿಕೊಂಡು, ಒಂದೊಂದು ಇನ್ಸ್ಟ್ರೂಮೆಂಟನ್ನು ಜಡ್ಜ್ ಮಾಡಿಕೊಂಡು ಆ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ರೆಕಾರ್ಡಿಂಗ್ ಮಾಡ್ತಾರಲ್ಲ. ಆ್ಯಕ್ಚುಲಿ ಇವಾಗಿನ ಥರ ಬೇರೆ ಬೇರೆ ಟ್ರ್ಯಾಕ್ ಮಾಡ್ಕೊಂಡು ಆಮೇಲೆ ಬ್ಯಾಲೆನ್ಸ್ ಮಾಡ್ತಿರ್ಲಿಲ್ಲ ಅವಾಗ. ವೈಲ್ ರೆಕಾರ್ಡಿಂಗೇ ಯಾವ್ಯಾವ ಲೆವೆಲಲ್ಲಿ ಬೇಕು ಅಂತ. ಯಾಕಂದರೆ ಬರ್ತಾ ಇದ್ದಿದ್ದೆ ಸ್ಟೀರಿಯೋ ಟ್ರ್ಯಾಕ್, 2 ಟ್ರ್ಯಾಕ್ ಬರ್ತಾ ಇದ್ದಿದ್ದು. ಒಂದ್ರಲ್ಲಿ ವಾಯ್ಸ್ ಬರೋದು, ಒಂದ್ರಲ್ಲಿ ಮ್ಯೂಸಿಕ್ ಬರೋದು. ಅವಾಗ ಪಕ್ಕ ಮಾಡಲೇಬೇಕಾಗಿತ್ತು ನಾವು. ಸೊ ಅಷ್ಟು ಪಕ್ಕ ಮಾಡಿಕೊಂಡು ಅಷ್ಟು ನೀಟಾಗಿ ರೆಕಾರ್ಡಿಂಗ್ ಮಾಡಿದ್ರು. ಸಾಯಂಕಾಲ ಎಲ್ಲ ಮುಗೀತು. ಮತ್ತೆ ಎಲ್ಲ ಹೋಗಿ ಅರ್ಲಿ ಮಾರ್ನಿಂಗ್ ಫ್ಲೈಟ್ 5-5:30 ಫ್ಲೈಟ್ ನಮಗೆ. ಸೊ 4:15 3 ಗಂಟೆಗೆಲ್ಲ ಏರ್ಪೋರ್ಟ್ಗೆ ಹೋಗಿ, ಏರ್ಪೋರ್ಟಲ್ಲಿ ಅವಾಗ ಅವ್ರ ಜೊತೆಗೆ ಯಾರ್ಯಾರೋ ಸುಮಾರು ಜನ ಬಂದರು. ಅಶ್ವಥ್ ನಾರಾಯಣ ಅಂತ ಒಬ್ಬರಿದ್ರು, BM ವೆಂಕಟೇಶ್ ಅವ್ರ ಜೊತೆಗೆ ಇವ್ರು ದ್ವಾರಕೇಶ್ ಅವ್ರ ಜೊತೆಗೂ ಇರ್ತಿದ್ರು. CVL ಶಾಸ್ತ್ರಿ ಅವ್ರ ಹಿಂದೆ ಮುಂದೆನೂ ಓಡಾಡ್ತಿದ್ರು ಅವರು. BM ವೆಂಕಟೇಶ್ ಅವ್ರ ಜೊತೆಗೂ ಇರ್ತಿದ್ರು. ಅವರು ಎಲ್ಲರೂ ಸೇರ್ಕೊಂಡು ಅಲ್ಲೆಲ್ಲ ಬಂದು ಏರ್ಪೋರ್ಟಲ್ಲಿ ನನಗೆ ಫಸ್ಟು ಫಾರಿನ್ ಟ್ರಿಪ್ ಫಸ್ಟು. ಸರಿ ಅಂದ್ಕೊಂಡು ಎಲ್ಲ ಒಳಗೆ ಹೋದ್ರೆ ಇವರು ಅಶ್ವಥ್ ನಾರಾಯಣ ಅವರು ಸುಮಾರು ದುಡ್ಡು ತೊಗೊಂಡೋಗ್ಬೇಕು ಅಲ್ಲಿಗೆ. ಇಂಡಿಯನ್ ಕರೆನ್ಸಿ ತಂದುಬಿಟ್ಟಿದ್ರು ಅಲ್ಲಿಂದ ಏನೇನೋ ಪರ್ಚೇಸ್ ಮಾಡೋಕ್ಕೆ. ಬಟ್ ಒಬ್ಬರೇ ತೊಗೊಂಡೋಗಂಗಿಲ್ಲ. ಆವಾಗ ಒಬ್ಬೊಬ್ಬರಿಗೆ FTA ಬಂದು ಫಾರಿನ್ ಟ್ರಾವೆಲ್ ಅಲಯನ್ಸ್ ನಮ್ಮ ಟೂರಿಸ್ಟ್ಗೆ $500 ಅಷ್ಟೇ ಇರ್ತಿತ್ತು ಅವಾಗ. ಸರಿ, ಇವ್ರದ್ದು ಕಂತೆ ನೋಟು $100 ಕೊಟ್ಬಿಟ್ಟೆ, ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು, ನಿಮ್ಮ ಬ್ಯಾಗಲ್ಲಿ ಅಲ್ಲಿ ಹೆಂಗೋ ಪಾಸ್ ಮಾಡಿಬಿಡೋಣ, ಅಲ್ಲಿ ಆಮೇಲೆ ವಾಪಸ್ ಕೊಡು ಅಂತ. ಸರ್ ನನ್ನ ಹಿಡ್ಕೊಂಡ್ರೆ ಏನು ಮಾಡೋದು ಸರ್, ನನ್ನ ಬಿಡಲ್ವಲ್ಲ ಅಂತ. ಇಲ್ಲ ನಾನು ಇರ್ತೀನಿ, ನೋಡ್ಕೋತೀನಿ ಅಂತ ಹೇಳಿದ್ರು. ಸೊ ಇಟ್ಕೊಂಡೆ, ಒಂದು ಬ್ಯಾಗಲ್ಲಿ ಇಟ್ಕೊಂಡು ನಮ್ಮ ಡೈರೆಕ್ಷನ್ದೆಲ್ಲ ಇರ್ತಿತ್ತಲ್ಲ. ಹೋದ್ವಿ, ಯಾರೂ ತಡಿಲಿಲ್ಲ, ಏನಿಲ್ಲ. ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಅಲ್ಲಿ ಹರಾರೆನಲ್ಲಿ ಇಳಿಯೋ ಅಷ್ಟೊತ್ತಿಗೆ ಮಧ್ಯಾಹ್ನ 2-2:30 ಗಂಟೆ. ಆ ಮಧ್ಯಾಹ್ನ 2:30 ಗಂಟೆನಲ್ಲಿ ಅಷ್ಟು ಚಳಿ ಆಗ್ತಿದೆ. ಅದು ಫಸ್ಟ್ ಟೈಮ್ ನಾನು ಅಷ್ಟು ಚಳಿ ಅನುಭವಿಸ್ತಿರೋದು ಆಫ್ರಿಕನ್ ಕಂಟ್ರಿಲಿ. ಆಮೇಲೆ ಎಲ್ಲ ಬಂದ್ವಿ. ಆವಾಗ ಏನು ಅದು ಅಷ್ಟು ದೊಡ್ಡ ಇದು ಕ್ಯಾಪಿಟಲ್ ಸಿಟಿ, ಅದು ಇದು ಜಿಂಬಾಬ್ವೆದು. ಬಟ್ ಆದರೂ ಅಲ್ಲೆಲ್ಲೋ ಏರೋಪ್ಲೇನ್ ಇಳಿದು ಅಲ್ಲಿಂದ ನಡ್ಕೊಂಡು ಬರಬೇಕು ಇದಕ್ಕೆ ಟರ್ಮಿನಲ್ಗೆ. ಆ ಥರದಲ್ಲಿ ನಡ್ಕೊಂಡು ಬಂದ್ವಿ. ಅವಾಗ ಬಸ್ಸುಗಳು ಕೂಡ ಇರಲಿಲ್ಲ ಫ್ಲೈಟಿಂದ ಟರ್ಮಿನಲ್ಗೆ. ಬಂದರು ಎಲ್ಲದು ಕರ್ಕೊಂಡವರು ಉನಿಯಾನಿ ಹಿಲ್ಸ್ ಅಂತ ಒಂದು ರೆಸಾರ್ಟ್ ಇತ್ತು. ದೊಡ್ಡದೊಂದು 8-9 ಕಿಲೋಮೀಟರ್ ಅಗಲ ಇರೋಂಥದ್ದು ಒಂದು ಲೇಕ್ ಇತ್ತು. ಲೇಕ್ ಮ್ಯಾಕ್ಲಿನ್ ಅಂತನೂ ಅದ್ರ ಹೆಸರೇನು ಮರ್ತೋಗಿದೆ ನನಗೆ, ಅದ್ರ ಹೆಸರು. ಆ ಲೇಕಿಗೆ ಅಟ್ಯಾಚ್ ಆಗಿ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ರೆಸಾರ್ಟು, ಅಲ್ಲಲ್ಲಿ ಕಾಟೇಜು, ಮೇಲಿಂದ ಕೆಳಗಿದ್ದ ಕಾಟೇಜು. ಎಲ್ಲರನ್ನೂ ಅಲ್ಲಿ ತೊಗೊಂಡು ಸೆಟ್ಲ್ ಮಾಡಿಬಿಟ್ರು. ಇಡೀ ತಂಡ, ಕ್ಯಾಮ್ರಾಮನ್ನು, ಅಸಿಸ್ಟೆಂಟ್ ಕ್ಯಾಮ್ರಾಮನ್ಗಳು 2-3 ಜನ. ಯಾಕಂದ್ರೆ 2 ಕ್ಯಾಮ್ರಾ ಹ್ಯಾಂಡಲ್ ಮಾಡ್ಬೇಕಲ್ಲ. ಎಲ್ಲ ಮಾಡ್ಕೊಂಡು ಎಲ್ಲ ಹೋದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಇಳಿದು ಈ ಕಡೆ ಬರ್ಬೇಕಾದ್ರೆ ನೋಡ್ಕೊಂಡ್ರೆ ನಮ್ದು ಈ ರಿಫ್ಲೆಕ್ಟರ್ಸ್ ಪಾರ್ಟ್ ಎಲ್ಲ ಇತ್ತಲ್ಲ, ಆ ರಿಫ್ಲೆಕ್ಟರ್ ಪಾರ್ಟು ಫ್ಲೈಟಲ್ಲಿ ಬಂದಿಲ್ಲ. ಆ ಫ್ಲೈಟು ಅಲ್ಲಿಂದ ಬಂದು ಟಾಂಜಾನಿಯಾದಲ್ಲಿ ಇಳಿದು ದರಾಸಲಮಲ್ಲಿ, ಅಲ್ಲಿಂದ ಹರಾರೆಗೆ ಬಂದು, ಹರಾರೆಗಿಂದ ಇನ್ನು ಮುಂದಕ್ಕೆಲ್ಲ ಹೋಗಿದೆ ಆ ಫ್ಲೈಟು. 3 ಡೆಸ್ಟಿನೇಷನ್ಗೆ ಹೋಗ್ಬೇಕು ಇಲ್ಲಿಂದ ಹೋಗಿದ್ದು. ಸೊ ಮುಂದಕ್ಕೆ ಹೊರಟೋಗಿದೆ ಅದು ಫ್ಲೈಟಲ್ಲಿ. ಇಡೀ ಲಗೇಜ್, ಕ್ಯಾಮ್ರಾ ಸದ್ಯ ಕ್ಯಾಮ್ರಾ ಬಂದಿತ್ತು. ಸೊ ಕ್ಯಾಮ್ರಾ ಸಂಬಂಧಪಟ್ಟಿದ್ದು ಬೇರೆ ಈ ರಿಫ್ಲೆಕ್ಟರ್ಸ್ ಇಂಥದ್ದೆಲ್ಲ ಹೋಯ್ತು. ಏನೇನು ಹೋಗಿದೆ ಅಂತ ನೋಡ್ಕೊಂಡು ಟ್ರಾಲಿ ಟ್ರ್ಯಾಕ್ ಎಲ್ಲ ಹೊರಟೋಗಿತ್ತು. ಸರಿ, ನೆಕ್ಸ್ಟ್ ಡೇ ಶೂಟಿಂಗ್ ಮಾಡ್ಬೇಕಲ್ಲ, ಏನು ಮಾಡೋದು ಅಂತ ಅನ್ಕೊಂಡೆಲ್ಲ ಪ್ಲಾನ್ ಮಾಡಿದಾಗ ಈ ಥರ ಆಗೋಗಿದೆ ಅಂತ ಗೊತ್ತಾಯ್ತಲ್ಲ. ಸೊ ತಿರ್ಗೆಲ್ಲ ಇಲ್ಲಿ ಬುಕ್ ಮಾಡಿ ಕಮ್ಯುನಿಕೇಟ್ ಮಾಡಿದ ತಕ್ಷಣ ಓಕೆ, ಅದು ವಾಪಸ್ ಬರುತ್ತೆ. ಇಲ್ಲಿಂದ ಹೋಗಿದ್ದ ಫ್ಲೈಟ್ ನೆಕ್ಸ್ಟ್ ಡೇನೇ ವಾಪಸ್ ಬರುತ್ತೆ. ಯಾಕೆ ಬಂದು ಅಲ್ಲಿ ಮತ್ತೆ ಹರಾರೆಗೆ ಬಂದು, ಹರಾರೆಯಿಂದ ದರಾಸಲಂ ಬಂದು ಬೆಂಗಳೂರಿಗೆ ಬರೋದು, ಅಲ್ಲ ಬಾಂಬೆಗೆ ಬರೋದು. ಸೊ ವಾಪಸ್ ಬರುತ್ತೆ, ಅಲ್ಲಿಂದ ತರೋಣ ಅಂತ. ಸೊ ಇಡೀ 1 ದಿನ ಆಗುತ್ತೆ ಅದು. ನೆಕ್ಸ್ಟ್ ನಾಳೆ ಬಂದು ಅದು ಅಲ್ಲಿಂದ. ಸೊ ಏನು ಮಾಡೋದು ಶೂಟಿಂಗ್ ಅಂತ, ವಿತೌಟ್ ಎನಿ ರಿಫ್ಲೆಕ್ಟ್ರು, ವಿತೌಟ್ ಇದು ಶೂಟ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ವಿ. ತೊಗೊಂಡೋಗಿ ಮೇಲ್ಗಡೆ ಒಂದು ಯಾವುದೋ ಅಲ್ಲಿ ಬ್ರಿಸ್ಟೋ ಅಂತ ಒಬ್ರಿದ್ರು, ಅವ್ರದ್ದೊಂದು ಬ್ರಿಸ್ಟೋ ಫಾರ್ಮ್ ಇತ್ತು. ಅವ್ರದ್ರಲ್ಲಿ ಒಂದು 40-50 ಸಿಂಹಗಳು, ಒಂದಷ್ಟು ಹುಲಿಗಳು, ಚಿರತೆಗಳು, ಆನೆಗಳೇ ಒಂದು ದೊಡ್ಡ ಹಿಂಡಿತ್ತು ಅವ್ರದ್ದು. ಆನೆಗಳು ಎಲ್ಲ ಈ ಕಾಡು ಪ್ರಾಣಿಗಳು ಏನೇನಿರುತ್ತೆ ಅದೆಲ್ಲಾನು ಇತ್ತು ಅವ್ರ ಹತ್ರ. ಸೊ ಎಲ್ಲ ಈ ಟೂರಿಸ್ಟ್ ಬರ್ತಾರಲ್ಲ, ಸಫಾರಿ ಅಂತ ಬರ್ತಾರಲ್ಲ, ಆ ಸಫಾರಿ ಮಾಡಿಸ್ತಿದ್ರು ಅವ್ರು. ತುಂಬ ದೊಡ್ಡ ಜಾಗ.